ಹುಟ್ಟುತ್ತಲೇ ಕವಚ ಕುಂಡಲಗಳನ್ನು ಧರಿಸಿ ಬಂದಿದ್ದ ಅಂಥವನು ಅಂತ ಅವಳು ಹೇಳ್ತಾಳೆ. ಅವನಿಗೂ ತರ್ಪಣ ಕೊಡಿ ಅಂತ ಸಣ್ಣ ಧ್ವನಿಯಲ್ಲಿ ಅಳ್ತಾ ಹೇಳ್ತಾಳೆ ಕುಂತಿ. ಆದರೆ ಇಷ್ಟು ವರ್ಷಗಳ ಕಾಲ ಅದನ್ನು ಅವಳು ಹೇಳಿಲ್ಲ. ಪಾಂಡು ಮಹಾರಾಜನಿಗೂ ಹೇಳಿಲ್ಲ, ಅವಳು ಎಲ್ಲೂ ಹೇಳಿಲ್ಲ. ಇವತ್ತು ಅದನ್ನು ಹೇಳ್ತಾ ಇದ್ದಾಳೆ. ಅವನನ್ನು ನೋಡಿದಾಗ ದೇವಕುಮಾರ ಅಂತ ಅನ್ನಿಸ್ತಾ ಇತ್ತು. ಅವನು ನಿನ್ನ ಮಗನಾಗಿದ್ದು ಹೆಂಗೆ ಅಂತ ಕೇಳ್ತಾನೆ ಯುಧಿಷ್ಠಿರ. ಅವನ ಬಾಹುಬಲದ ಬಿಸಿ ಇದೆಯಲ್ಲ, ಪ್ರತಾಪ ಇದೆಯಲ್ಲ, ಬಿಸಿ ಇದೆಯಲ್ಲ, ಅದರಿಂದ ನಾವು ಬೇಯ್ತಾ ಇದ್ವಿ, ಎಲ್ಲ ಕಡೆಯಿಂದಲೂ ಬೇಯ್ತಾ ಇದ್ವಿ. ಅಗ್ನಿಯಂತೆ ಇದ್ದ ಅವನ ಕುರಿತಾದ ರಹಸ್ಯವನ್ನು ಯಾಕೆ ಇಷ್ಟು ದಿವಸ ಮುಚ್ಚಿಟ್ಟಿದ್ದಿ ಅಂತ ಕೇಳ್ತಾನೆ. ಅಭಿಮನ್ಯು ಸತ್ತ ನೋವಿದೆ, ಉಪಪಾಂಡವರು ಸತ್ತ ನೋವಿದೆ, ಪಾಂಚಾಲರು ಸತ್ತ ನೋವಿದೆ. ಸೂತಕ ಅಂತಾರಲ್ಲ ಸರ್, ಸೂತಕ ಅಂತಾರಲ್ಲ. ಆ್ಯಕ್ಚುಲಿ ಸೂತಕ ಅಂದರೆ ಏನನ್ನು ಕರೆಕ್ಟಾಗಿ ಗೊತ್ತಿಲ್ಲ. ಅದು ಅಂದ್ರೆ ಈಗ ಯಾರಾದರೂ ಮಗು ಹುಟ್ಟಿದಾಗ ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಹಾಭಾರತ ರಹಸ್ಯಗಳು, ದ ಸೀಕ್ರೆಟ್ಸ್ ಆಫ್ ಮಹಾಭಾರತ. ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕ್ಕಿ. ಮಹಾಭಾರತ ರಹಸ್ಯಗಳ ಕಾರ್ಯಕ್ರಮದಲ್ಲಿ ನಾವೀಗ ಶೋಕ ಪರ್ವದಲ್ಲಿದ್ದೀವಿ. ಶೋಕ ಪರ್ವದಲ್ಲಿ ಎಷ್ಟು ಗಾಢವಾದ ಶೋಕ ಇತ್ತು ಅನ್ನೋದನ್ನು ನಮ್ಮ ಗುರುಗಳಾದ ವಿದ್ವಾನ್ ಜಗದೀಶ್ ಶರ್ಮಾ ಸಂಪ ಸರ್ ಹೇಳಿರೋದನ್ನು ನೀವು ಕೇಳಿದಿರಿ. ಈ ಕಾರ್ಯಕ್ರಮ ಬನ್ನಿ ಅವ್ರನ್ನ ಮತ್ತೊಂದು ಸಲ ಸ್ವಾಗತಿಸೋಣ. ಸರ್ ನಮಸ್ಕಾರ, ವೆಲ್ಕಮ್ ಟು ದ ಶೋ. ನಮಸ್ತೆ. ಅತ್ಯಂತ ಗಾಢವಾದ ವಿಷಾದ ಹೇಗೆ, ದುಃಖ ಹೇಗಿರುತ್ತೆ ಅನ್ನೋದನ್ನು ನಾವು ಕಳೆದ ಒಂದಷ್ಟು ಸಂಚಿಕೆಗಳಲ್ಲಿ ನೋಡ್ಕೊಂಡು ಬಂದ್ವಿ. ಈಗ ಮುಂದಿನ ಸಂವಾದ ಯುಧಿಷ್ಠಿರನ ಜೊತೆಗಿದೆ. ಸೊ ಹಾಗಾದರೆ ಏನು ಮಾತಾಡ್ತಾರೆ ಬನ್ನಿ ನೋಡೋಣ ಸರ್. ಎಲ್ಲರೂ ತರ್ಪಣ ಕೊಡ್ತಾಯಿದ್ರು. ಅವರವರ ಸಂಬಂಧಿಗಳು ಅವರವರಿಗೆ ಕೊಡ್ತಾಯಿದ್ರು. ಯಾರ್ಯಾರು ಸಂಬಂಧಿಗಳಿದ್ರು ಅವರುಗಳೆಲ್ಲ ತರ್ಪಣ ಕೊಡ್ತಾಯಿದ್ರು. ಆಗ ಇದ್ದಕ್ಕಿದ್ದಾಗೆ ಕುಂತಿ ಮಾತಾಡೋಕ್ಕೆ ಶುರು ಮಾಡ್ತಾಳೆ. ತತಃ ಕುಂತಿ ಮಹಾರಾಜ ಸಹಸಾ ಶೋಕಕರ್ಷಿತ ರುದತಿ ಮಂದಯ ವಾಚ ಪುತ್ರಾನ್ ವಚನಮಬ್ರವೀತ್. ಹಾಗೆ ಹೇಳುವಾಗ ಅವಳು ತುಂಬ ದುಃಖ ಇತ್ತಂತೆ, ಅವಳಲ್ಲಿ ತುಂಬ ದುಃಖ ಇತ್ತು. ಅಳ್ತಾ ಇದ್ಲಂತೆ. ಬರೀ ದುಃಖ ಅಂತ ಅಲ್ಲ, ರುದತಿ ಅಳ್ತಾ ಇದ್ಲಂತೆ. ಬಹಳ ಸಣ್ಣ ಧ್ವನಿಯಲ್ಲಿ ಮಕ್ಕಳಿಗೆ ಅವಳು ಹೇಳೋದಕ್ಕೆ ಆರಂಭ ಮಾಡ್ತಾಳೆ. ಅಲ್ಲೇ ಮಕ್ಕಳಿರೋಲ್ಲ ನಿಂತ್ಕೊಂಡಿದ್ಲು. ಇವರು ತರ್ಪಣ ಕೊಡಬೇಕಲ್ಲ, ಕೊಡ್ತಾ ಇದ್ರಲ್ಲ, ಮಕ್ಕಳು ಹೋಗಿದ್ದಾರೆ, ಇವರಿಗೂ ಹಿರಿಯರುಗಳು ಹೋಗಿದ್ದಾರೆ, ಎಲ್ಲರಿಗೂ ಕೊಡಬೇಕಲ್ಲ. ಆಗ ಹೇಳಕ್ಕೆ ಶುರು ಮಾಡ್ತಾಳೆ ಅವಳು. ಯಸ್ಸ ಶೂರೋ ಮಹೇಶ್ವಾಸೋ ರಥಯೂತಪಯೂಥಪಃ. ಅವಳು ಇದನ್ನು ಹೇಳ್ತಾ ಹೋಗ್ತಾರೆ. ಅವನ ಬಗ್ಗೆ, ಕರ್ಣನ ಬಗ್ಗೆ ಹೇಳ್ತಾ ಹೋಗ್ತಾಳೆ ಕುಂತಿ. ಕರ್ಣನ ಬಗ್ಗೆ ಅಂತ ಗೊತ್ತಾಗೋಲ್ಲ. ಅವನು ಶೂರನಾಗಿದ್ದ, ಅವನು ದೊಡ್ಡ ಬಿಲ್ಲು ಹಿಡಿದಿರ್ತಾ ಇದ್ದ, ರಥ ಯೂಥಪಗಳಿಗೆ ಯೂಥಪ ಆಗಿದ್ದವನು. ಅಂದರೆ ರಥದ ಗುಂಪು, ಈ ಸೈನ್ಯದ ಗುಂಪುಗಳಿರ್ತವೆ, ಆ ಗುಂಪುಗಳಿಗೆ ಒಂದೊಂದು ಹೆಸರು ಕೊಡ್ತಾ ಹೋಗ್ತಾರೆ. ಅನೀಕ ಇತ್ಯಾದಿಗಳು, ಊಹಿನಿ ಹೀಗೆಲ್ಲ ಕೊಡ್ತಾರಲ್ಲ. ಯೂಥ ಅಂತ ಒಂದು ಇದಕ್ಕೆ ಬೆಟಾಲಿಯನ್ ಥರ ತುಕಡಿ ಅಂತಲ್ಲ. ಅಲ್ಲೇನಂದರೆ ಹೈರಾರ್ಕಿ ಇದೆ, ಇಷ್ಟಕ್ಕೆ ಅಂತ ಒಂದು ಗುಂಪಿರುತ್ತೆ. ಅಂದರೆ ಒಂದು 10 ಜನರದ್ದು ಒಂದು ಗುಂಪಿರುತ್ತೆ, ಅದಕ್ಕೊಬ್ಬ ಲೀಡರ್ ಇರ್ತಾನೆ. ಆ ಥರ 10 ಲೀಡರ್ಸ್ದು ಒಂದು ಗುಂಪಾಗುತ್ತೆ, ಅದಕ್ಕೊಬ್ಬ ಲೀಡರ್ ಇರ್ತಾನೆ. ಅದರ ಲೀಡರ್ಸ್ಗಳು ಹಿಂಗೆ ಹೋಗ್ತಾ ಇರುತ್ತೆ. ಅದರಲ್ಲಿ ಯೂಥಪರು ಅಂತ, ಯೂಥಪತಿ ಅಂತ ಅರ್ಥ. ಯೂಥಪರಿಗೆ ಯೂಥಪ ಆಗಿದ್ದವನವನು, ಅಂದರೆ ಅಷ್ಟು ಉನ್ನತವಾದ ಸ್ಥಾನದಲ್ಲಿದ್ದವನು ಸೈನ್ಯದಲ್ಲಿ. ಅರ್ಜುನ ಅವನನ್ನು ಕೊಂದ. ವೀರರಿಗೆ ಇರುವ ಎಲ್ಲ ಲಕ್ಷಣಗಳು ಅವನಿಗಿತ್ತು, ವೀರಲಕ್ಷಣ ಲಕ್ಷಿತ. ಅವನನ್ನು ಸೂತಪುತ್ರ, ರಾಧೇಯ ಅಂದರೆ ರಾಧೆಯ ಮಗ ಅಂತಲೇ ಎಲ್ಲರೂ ಅಂದುಕೊಂಡಿದ್ದರು. ಅವನು ಸೇನೆಯ ನಡುವೆ ಇದ್ದರೆ ಸೂರ್ಯನಂತೆ ಕಾಣಿಸ್ತಾ ಇದ್ದ. ಅವನಿಗೆ ಸಮಾನನಾದ ಒಬ್ಬ ಪರಾಕ್ರಮಿಯೇ ಇರಲಿಲ್ಲ ಭೂಮಿಯಲ್ಲಿ ಅಂತ ಹೇಳಬೇಕು. ಅವನನ್ನು ಸತ್ಯಸಂಧನಾಗಿದ್ದ, ಶೂರನಾಗಿದ್ದ. ಯಾವತ್ತೂ ಅವನು ಯುದ್ಧರಂಗದಿಂದ ಹೇಡಿಯಾಗಿ ಓಡಿ ಹೋಗಿದ್ದಿಲ್ಲ. ಅವನಿಗೆ ನೀವು ತರ್ಪಣ ಕೊಡಬೇಕು, ಜಲತರ್ಪಣ ಕೊಡಬೇಕು. ಯಾಕೆ ಅಂದರೆ ಅವನು ನಿಮ್ಮ ಸಹೋದರ. ಸಹಿವ ಪೂರ್ವಜೋ ಭ್ರಾತ, ಅವನು ನಿಮ್ಮ ಹಿರಿಯಣ್ಣ. ಭಾಸ್ಕರಾನ್ ಮಯ್ಯಜಾಯತ, ಅವನು ಸೂರ್ಯನಿಂದ ನನ್ನಲ್ಲಿ ಜನಿಸಿದ ಅಂತ ಹೇಳ್ತಾಳೆ ಕುಂತಿ. ಇಡೀ ಬದುಕಿನಲ್ಲೂ ಮುಚ್ಚಿಟ್ಟ ಒಂದು ರಹಸ್ಯವನ್ನು ಅವಳು ಉದ್ಘಾಟಿಸ್ತಾಳೆ. ಈಗ ಅಂದರೆ ಎಲ್ಲೂ ಹೇಳಿಲ್ಲ ಅವಳು. ಕೆಲವರಿಗೆ ಗೊತ್ತಿತ್ತದು, ಕೃಷ್ಣನಿಗೆ ಗೊತ್ತಿತ್ತು, ಭೀಷ್ಮನಿಗೆ ಗೊತ್ತಿತ್ತು, ಇತ್ಯಾದಿಗಳು ನಾವು ಹಿಂದೆ ಚರ್ಚೆ ಮಾಡಿದ್ದೀವಿ ಅದರ ಬಗ್ಗೆ. ಆದರೆ ಇಷ್ಟು ವರ್ಷಗಳ ಕಾಲ ಅದನ್ನು ಅವಳು ಹೇಳಿಲ್ಲ. ಪಾಂಡು ಮಹಾರಾಜನಿಗೂ ಹೇಳಿಲ್ಲ ಅವಳು, ಎಲ್ಲೂ ಹೇಳಿಲ್ಲ. ಇವತ್ತು ಅದನ್ನು ಹೇಳ್ತಾ ಇದ್ದಾಳೆ. ಕುಂಡಲಿ ಕವಚಿ ಶೂರಃ ದಿವಾಕರ ಸಮಪ್ರಭ, ಸೂರ್ಯನದ್ದೇ ಹೊಳಪಿತ್ತು ಅವನಿಗೆ. ಹುಟ್ಟುತ್ತಲೇ ಕವಚ ಕುಂಡಲಗಳನ್ನು ಧರಿಸಿ ಬಂದಿದ್ದ.
ಅಂಥವನು ಅಂತ ಅವಳು ಹೇಳ್ತಾಳೆ. ಅವನಿಗೂ ತರ್ಪಣ ಕೊಡಿ ಅಂತ ಸಣ್ಣ ಧ್ವನಿಯಲ್ಲಿ ಅಳ್ತಾ ಅಳ್ತಾ ಹೇಳ್ತಾಳೆ ಕುಂತಿ. ಇದನ್ನು ಕೇಳಿ ಇದ್ದಕ್ಕಿದ್ದಾಗೆ ಈ ಪಾಂಡವರಿಗೆ ದಿಗ್ಭ್ರಮೆ ಆಗಿಬಿಡತ್ತೆ. ಆಮೇಲೆ ಅತ್ಯಂತ ದುಃಖನೂ ಆಗಿಬಿಡತ್ತೆ. ಕರ್ಣ ಅಂತ ಹೆಸರು ಹೇಳ್ತಾಳೆ ಅವಳು, ಗೊತ್ತಾಗುತ್ತೆ. ಹೇಳ್ತಾಳೆ, ಕರ್ಣ ಅಂತ ಹೇಳ್ತಾಳೆ ಅವಳು. ಇಷ್ಟು ಹೇಳ್ತಾ ಇದ್ದಾಗೇ ಬಹಳ ದುಃಖ, ದಿಗ್ಭ್ರಮೆ ಆಗತ್ತೆ. ಆಮೇಲೆ ಆಶ್ಚರ್ಯ ಆಗತ್ತೆ. ಮಾತರು ವಚನ ಮಪ್ರಿಯಂ ಅಂದರೆ ಅದು ಇಷ್ಟವಾಗುವ ಮಾತಾಗಿರಲಿಲ್ಲ. ಅದು ಇಷ್ಟವಾಗುವ ಮಾತಾಗಿರಲಿಲ್ಲ ಅಂದರೆ ಕರ್ಣ ಸಹೋದರ ಅನ್ನೋದು ಇಷ್ಟ ಆಗ್ತಾ ಇರಲಿಲ್ಲ ಅಂತ ಅರ್ಥ ಅಲ್ಲ. ಅಂದರೆ ಯಾರನ್ನು ಕೊಂದಿದ್ದೀವಿ ನಾವು ಅಂತ ಹಾಗೆ ಬಂತಲ್ಲ. ಹಾಗಾಗಿ ಕರ್ಣಮೇವಾನ ಶೋಚಂತಹ ಭೂಯಶ್ಚಾರ್ಥ ತರಾಭುವನ್, ಈಗಲೇ ದುಃಖ ಇತ್ತು ಅವರಿಗೂ, ಅದಿನ್ನೂ ಹೆಚ್ಚಾಯಿತು. ಯುಧಿಷ್ಠಿರ ನಿಟ್ಟುಸಿರು ಬಿಡ್ತಾ ಮಾತಾಡ್ತಾನೆ. ನಿಶ್ವಸನ್ನಿವ ಪನ್ನಗಹ ಅಂತ. ನಿಟ್ಟುಸಿರು ಬಿಡೋದು ಹಾವು ಬುಸ್ಗುಟ್ಟಿದ ಶಬ್ದದಷ್ಟಿತ್ತು ಅಂತ. ಅಷ್ಟು ದುಃಖದಲ್ಲಿ ನಿಟ್ಟುಸಿರು ಬಿಟ್ಟು ಮಾತಾಡ್ತಾನೆ. ಯಸ್ಯೇಷು ಪಾತಮಾಸಾದ್ಯ ನಾನ್ಯಸ್ತಿಷ್ಠೇ ಧನಂಜಯಾತ್ ಕಥಂ ಪುತ್ರೋ ಭವತ್ಯಾಂ ಸ ದೇವಗರ್ಭ ಪುರಾ ಭವತು. ಅವನು ಬಾಣ ಬಿಡ್ತಾ ಇದ್ದರೆ ಅರ್ಜುನನನ್ನು ಹೊರತುಪಡಿಸಿ ಇನ್ಯಾರಿಗೂ ಅವನನ್ನು ಎದುರಿಸೋದಕ್ಕಾಗ್ತಾ ಇರಲಿಲ್ಲ. ಅಂಥವನವನು ಅವನನ್ನು ನೋಡಿದಾಗ ದೇವಕುಮಾರ ಅಂತ ಅನ್ನಿಸ್ತಾ ಇತ್ತು. ಅವನು ನಿನ್ನ ಮಗನಾಗಿದ್ದು ಹೆಂಗೆ ಅಂತ ಕೇಳ್ತಾನೆ ಯುಧಿಷ್ಠಿರ. ಯಸ್ಯ ಬಾಹುಪ್ರತಾಪೇನ ತಾಪಿತಾ ಸರ್ವತೋ ವಯಂ ತಮಗ್ನಿಮಿವ ವಸ್ತ್ರೇಣ ಕಥಂ ಛಾದಿತವತ್ಯಸಿ. ಅವನ ಬಾಹುಬಲದ ಬಿಸಿ ಇದೆಯಲ್ಲ, ಪ್ರತಾಪ ಇದೆಯಲ್ಲ, ಬಿಸಿ ಇದೆಯಲ್ಲ, ಅದರಿಂದ ನಾವು ಬೇಯ್ತಾ ಇದ್ವಿ, ಎಲ್ಲ ಕಡೆಯಿಂದಲೂ ಬೇಯ್ತಾ ಇದ್ವಿ. ಅಗ್ನಿಯಂತೆ ಇದ್ದವನು, ಅಂಥ ಅಗ್ನಿಯಂತೆ ಇದ್ದವನನ್ನು ಬಟ್ಟೆಯಲ್ಲಿ ಸುತ್ತಿಟ್ಟುಕೊಂಡಂತೆ ಅವನ ಕುರಿತಾದ ರಹಸ್ಯವನ್ನು ಯಾಕೆ ಇಷ್ಟು ದಿವಸ ಮುಚ್ಚಿಟ್ಟಿದ್ದಿ ಅಂತ ಕೇಳ್ತಾನೆ. ಅವನು ಇಡೀ ದುರ್ಯೋಧನನ ಸೇನೆಯ ಅತ್ಯಂತ ವೀರ ಅಂತ ಕರಿಬೇಕು ಅವನನ್ನು. ಅವನ ಬಗ್ಗೆಯೇ ಭಯ ಇದ್ದಿದ್ದು ಕೂಡ ಶಸ್ತ್ರಧಾರಿಗಳಲ್ಲಿ ಅತ್ಯಂತ ಶ್ರೇಷ್ಠರ ಪಂಕ್ತಿಯಲ್ಲಿದ್ದವನು. ಅವನ ವಿಕ್ರಮ ಅನ್ನೋದು ಅದ್ಭುತವಾಗಿತ್ತು. ಅವನನ್ನು ನೀನು ಮಗನಾಗಿ ಪಡೆದಿದ್ದು ಹೇಗೆ ಅಂತ ಕೇಳ್ತಾನೆ. ಅಸೂತತಂ ಭವತ್ಯಗ್ರೆ ಕಥಮದ್ಭುತ ವಿಕ್ರಮಂ. ಮೊದಲೇ ಅವನು ಮಗನಾಗಿ ಹುಟ್ಟಿದ್ದ ಅಂದರೆ ಹೇಗೆ ಸಾಧ್ಯ ಅದು ಅಂತ ಅಷ್ಟು ಹೇಳಿ ಹೇಳ್ತಾನೆ. ಅಹೋ ಭವತ್ಯ ಮಂತ್ರಸ್ಯ ಪಿಧಾನೇನ ವಯಂ ಹತಾಹ. ನೀನು ಈ ರಹಸ್ಯವನ್ನು ಮುಚ್ಚಿಟ್ಟುಕೊಂಡೆ, ನಾವು ಸತ್ತೋದ್ವಿ ಈಗ ಅಂತ. ನಿಧನೇನ ಹಿ ಕರ್ಣಸ್ಯ ಪೀಡಿತಾಸ್ಮ ಸಬಾಂಧವಾಹ. ನಮಗೆ ಅಭಿಮನ್ಯೋರ್ ವಿನಾಶೇನ, ಈಗ ಅಭಿಮನ್ಯು ಸತ್ತಿದ್ದಾನೆ. ದ್ರೌಪದೇಯ ವಧೇನ ಚ, ನಮ್ಮ 5 ಜನ ಮಕ್ಕಳು ಸತ್ತಿದ್ದಾರೆ, ದ್ರೌಪದಿಯ ಮಕ್ಕಳು. ಪಾಂಚಾಲಾನಾಂಚ ನಾಶೇನ ಅಂದರೆ ಪಾಂಚಾಲರೆಲ್ಲ ಸತ್ತಿದ್ದಾರೆ. ಇದೆಲ್ಲವೂ ನಮಗೆ ನೋವಿದೆ. ಅಭಿಮನ್ಯು ಸತ್ತ ನೋವಿದೆ, ಉಪಪಾಂಡವರು ಸತ್ತ ನೋವಿದೆ, ಪಾಂಚಾಲರು ಸತ್ತ ನೋವಿದೆ. ಕುರುಣಾಂ ಪತನೇನ ಚ, ನಮ್ಮದೇ ದಾಯಾದರು ಅವರೆಲ್ಲ ಪತನ ಆಗಿದೆ ಅವರದ್ದು ಅನ್ನೋದು ಕೂಡ ನಮಗೆ ನೋವಾಗಿ ಕಾಡ್ತಾ ಇದೆ. ಆದರೆ ಆ ಎಲ್ಲ ದುಃಖಕ್ಕಿಂತ 100 ಪಟ್ಟು ದುಃಖ ಈಗ ಆಗ್ತಾ ಇದೆ. ತತಃ ಶತಗುಣಂ ದುಃಖಂ ಇದಂ ಮಾಂ ಅಸ್ಪೃಶದ್ ಭೃಶಂ. ನೀನು ಈಗ ಹೇಳಿದ ವಿಷಯದಲ್ಲ, ಇಷ್ಟೂ ದುಃಖಕ್ಕೆ ಒಂದು ಮೊತ್ತ ಆದರೆ ಅದರ 100 ಪಟ್ಟು ದುಃಖ ಈಗ ಆಗ್ತಾ ಇದೆ. ಅವನ ಕುರಿತು ಯೋಚಿಸ್ತಾ ದಹ್ಯಾಂ ಯಜ್ಞಾವಿವಾಹಿತ, ಕುದೀತಾ ಇರುವ ಬೆಂಕಿಯೊಳಗೆ ನಾನು ಹೋಗಿ ಸುಟ್ಟೋಗ್ತಾ ಇದ್ದೇನೇನೋ ಅನ್ನೋ ಅಷ್ಟು ನನಗೆ ಭಾವ ಆಗ್ತಾ ಇದೆ ಅಂತ ಹೀಗೆ ಹೇಳ್ತಾನೆ. ಇನ್ನೂ ತುಂಬ ಮಾತಾಡ್ತಾನೆ. ಏವಂ ವಿಲಪ್ಯ ಬಹುಲಂ ಅಂತ ಬಹಳ ಅವನು ಹೀಗೆ ಹೇಳ್ತಾನೆ ಯುಧಿಷ್ಠಿರ. ಹೇಳಿಕೊಂಡು ಚಕಾರಾಸ್ಯ ಉದಕಂ ಪ್ರಭು, ಅವನಿಗೆ ಜಲತರ್ಪಣ ಕೊಡ್ತಾನೆ. ತರ್ಪಣ ಕೊಟ್ಟವನು ತತ ಆನಾಯಯಾಮಾಸ ಕರ್ಣಸ್ಯ ಸಪರಿಚ್ಛದಂ ಸ್ತ್ರೀಯಃ ಕುರುಪತಿರ್ಧೀಮಾನ್ ಭ್ರಾತುಃ ಪ್ರೇಮ್ಣ ಯುಧಿಷ್ಠಿರ. ಅಲ್ಲೆಲ್ಲೋ ಒಂದು ಕಡೆ ಕರ್ಣನಿಗೆ ಅವರು ತರ್ಪಣ ಕೊಡ್ತಾ ಇದ್ರಲ್ಲ, ಅವನ ಹೆಂಡತಿ ಎಲ್ಲ, ಅವನ ಹೆಂಡತಿಯರು ಕರೆಸ್ತಾನೆ ಅವರನ್ನು, ಅವನ ಪರಿವಾರ ಎಲ್ಲರನ್ನೂ ಕರೆಸ್ತಾನೆ. ಯಾರೆಲ್ಲ ಕರ್ಣನ ಪರಿವಾರದವರಿದ್ದರೋ ಅವರನ್ನೆಲ್ಲ ಬಹಳ ಪ್ರೀತಿಯಿಂದ ಕರೆಸ್ತಾನೆ. ಪ್ರೇಮ್ಣ ಯುಧಿಷ್ಠಿರ, ಪ್ರೀತಿಯಿಂದ ಕರೆಸ್ತಾನೆ. ಅವರೆಲ್ಲ ಸೇರಿಸಿಕೊಂಡು ಮತ್ತೆ ಅಂತ್ಯ ಸಂಸ್ಕಾರ ಮಾಡ್ತಾನೆ ಅವನೇ. ಯುಧಿಷ್ಠಿರ ಕರ್ಣನಿಗೆ ಅಂತ್ಯ ಸಂಸ್ಕಾರ ಮಾಡ್ತಾನೆ. ಸತಾಭಿಸ್ಸಹ ಧರ್ಮಾತ್ಮ ಪ್ರೇತಕೃತ್ಯ ಮನಂತರಂ ಕೃತ್ವೋತ್ತತಾರ ಗಂಗಾಯ ಸಲಿಲಾದಾಕುಲೇಂದ್ರಿಯ. ಕರ್ಣನಿಗೆ ಪ್ರತ್ಯೇಕವಾಗಿ ತಾನೇ ನಿಂತು ಅವರೆಲ್ಲರನ್ನ ಸೇರಿಸ್ಕೊಂಡು ಅಂತ್ಯಕ್ರಿಯೆ ಮಾಡಿ ಗಂಗೆಯಲ್ಲಿ ತರ್ಪಣಾದಿಗಳನ್ನು ಕೊಟ್ಟು ಮೇಲೆದ್ದು ಬರ್ತಾನೆ. ತರ್ಪಣಾದಿಗಳು ಮುಗಿಯುತ್ತೆ. ಆದರೆ ಇವರುಗಳು ನಗರಕ್ಕೆ ಹೋಗಲ್ಲ. ನಗರದಿಂದ ಹೊರಭಾಗದಲ್ಲಿ 1 ತಿಂಗಳು ಉಳ್ಕೊಳ್ತಾರೆ.
ತತ್ರತೆ ಸುಮಹಾತ್ಮಾನೋ ನ್ಯವಸನ್ ಕುರು ನಂದನಾಹ ಶೌಚಂ ನಿವರ್ತಯಿಷ್ಯಂತೋ ಮಾಸಮೇಕಂ ಬಹಿಃಪುರಾತ್. ಅದರದ್ದೊಂದು ಅದು ಬಂದಾಗ ಒಂದು ಅಶುದ್ಧಿ ಅಂತ ಇರುತ್ತಲ್ಲ, ಅದು ಬೇರೆ ಬೇರೆ ಸಂಖ್ಯೆಗಳಿರುತ್ತೆ, ಇಷ್ಟು ದಿನ ಅಂತೆಲ್ಲ ಇರುತ್ತೆ. 1 ತಿಂಗಳು ಶುದ್ಧ ಆಗೋದಕ್ಕೆ ಅಂತ ನಗರದ ಹೊರಭಾಗದಲ್ಲಿಯೇ ವಾಸ ಮಾಡ್ತಾರೆ. ಸೂತಕ ಅಂತಾರಲ್ಲ ಸರ್? ಸೂತಕ ಅಂತಾರಲ್ಲ. ಆ್ಯಕ್ಚುಲಿ ಸೂತಕ ಅಂದರೆ ಏನು ನನಗೆ ಕರೆಕ್ಟಾಗಿ ಗೊತ್ತಿಲ್ಲ. ಅದು ಅಂದರೆ ಈಗ ಯಾರಾದರೂ ಮಗು ಹುಟ್ಟಿದಾಗ ಸತ್ತೋದಾಗ ರಕ್ತ ಸಂಬಂಧಿಗಳಿಗೆ ಇಷ್ಟು ದಿನಗಳ ಕಾಲ ಒಂದು ಅಶೌಚ ಇರುತ್ತೆ ಅಂತ, ಅಂದರೆ ಅಶುದ್ಧಿ ಇರುತ್ತೆ ಅಂತ ಇರೋದದು. ಅಶುದ್ಧಿ ಇರುತ್ತೆ ಅಂತ ಅಂದರೆ ಏನು ಅಂತ ಕೇಳಿದರೆ, ಅದು ಒಂದು ದುಃಖವನ್ನು ತಂದಿರುತ್ತೆ, ದುಃಖ ಆಗಿರುತ್ತೆ ನಮಗೆ. ಅದರಿಂದಾಗಿ ದುಃಖ ಅನ್ನೋದು ಒಂದು ಅಶುದ್ಧಿ ಉಂಟು ಮಾಡುತ್ತೆ. ಹಾಗಾಗಿ ಒಂದಿಷ್ಟು ಕ್ರಿಯೆಗಳನ್ನು ಆ ಸಮಯದಲ್ಲಿ ಮಾಡಬಾರ್ದು ಅಂತ ಇರೋದು. ಅಂದರೆ ಹೆಚ್ಚಾಗಿ ದೇವರಿಗೆ ಸಂಬಂಧಪಟ್ಟದ್ದನ್ನು ಮಾಡಬಾರದು, ಪಿತೃದೇವತೆಗಳಿಗೆ ಸಂಬಂಧಪಟ್ಟಿದ್ದನ್ನು ಮಾಡಬೇಕು ಅಂತ. ಈ ದೇವತೆಗಳಲ್ಲಿ 2 ವಿಭಾಗ ಮಾಡ್ತಾರೆ, ದೇವತೆಗಳು ಪಿತೃದೇವತೆಗಳು ಅಂತ 2. ಆ ಕಾಲದಲ್ಲಿ ಪಿತೃದೇವತೆಗಳ ಉಪಾಸನೆ, ಅದಕ್ಕೆ ಬೇಕಾಗಿದ್ದನ್ನು ಮಾತ್ರ ಮಾಡಬೇಕು. ಇಷ್ಟು ದಿನ ಆದಮೇಲೆ ಶುದ್ಧ ಆಗತ್ತೆ ಅಂತ. ಅಷ್ಟು ದಿನಗಳ ಕಾಲ ಮನಸ್ಸು ನಮಗೆ ಹೊರಗಡೆ ಗೊತ್ತಾಗದೇ ಇರೋದು ಬೇರೆ, ಆದರೆ ಒಳಗಡೆ ಒಂದಕ್ಕೆ ಅಲ್ಲಿ ಒಂದು ಪರಿವರ್ತನೆ ಆಗಿರುತ್ತೆ. ಹೀಗೇ ಒಂದು ಮಗು ಹುಟ್ಟಿದಾಗ ಕೂಡ ಆಗಿರುತ್ತೆ ಅಂತ. ಮಗು ಹುಟ್ಟಿದ ದುಃಖ ಅಲ್ಲ ಆಗಿರೋದು, ಒಂದು ಮಗು ಹುಟ್ಟಿದ ಸಂತೋಷ ಆಗಿರುತ್ತೆ, ಅದೊಂದು ಬದಲಾವಣೆ ತಂದಿರುತ್ತೆ. ಹಾಗಾಗಿ ಆಗಲೂ ಕೂಡ ಒಂದು ಅಶುದ್ಧಿ ಇರುತ್ತೆ ಅಂತ ಮಾಡಿರೋದು. ಇದನ್ನು ಸೂತಕ ಅಂತ ಕರೀತಾರೆ. ಬಟ್ ಮಗು ಹುಟ್ಟಿದಾಗ ಅಶುದ್ಧಿ ಯಾಕೆ ಸರ್? ನನಗೆ ಈ ಏನಂದರೆ ಅದು ಈ ಅಂತರಂಗ ಇದೆಯಲ್ಲ, ಆತ್ಮ ಅಂತ ಕರಿತೀವಲ್ಲ, ಅದಕ್ಕೊಂದು ಸ್ಥಿತಿ ಇದೆ. ನಮ್ಮ ಹೊರಗಡೆ ಮನಸ್ಸಿಗೆ ಅಥವಾ ದೇಹಕ್ಕೆ ಏನಾಗುತ್ತೋ ಅದಲ್ಲದೆ ಅದರ ಮೇಲೆ ಒಂದು ಪರಿಣಾಮ ಆಗುತ್ತೆ. ಹೊರಗಡೆ ಏನು ನಡೆಯುತ್ತೋ ಅದರದ್ದೊಂದು ಪರಿಣಾಮ ಆಗುತ್ತೆ. ಆ ಪರಿಣಾಮದಿಂದಾಗಿ ಅಲ್ಲೇನೋ ಒಂದು ಬದಲಾವಣೆ ಆಗತ್ತೆ ಅಂತ ಇಟ್ಟುಕೊಂಡು ಅತಿಯಾದದ್ದು ಯಾವುದಾಯ್ತೋ ಆಗ ಅದನ್ನು ಆ ಅರ್ಥದಲ್ಲಿ ಕರೆದಿದ್ದಾರೆ. ಅಶುದ್ಧಿ ಅಂತ ನಾವು ಬಳಸಿರೋದು, ಅದನ್ನು ಹಾಗೆ ಬಳಸಿರೋದು. ಅದು ಆ ಅರ್ಥದಲ್ಲೂ ಅಲ್ಲ, ಬೇರೆ ಯಾವುದನ್ನು ಸ್ಪರ್ಶಿಸಬಾರದು ಅಂತ ಬಂತು, ಅವರು ಹಾಗೆಯೇ ಇರಬೇಕು ಅಂತ. ಅದಾದ ಕೂಡಲೇ ಅದನ್ನು ಒಂದು ತರಹದಲ್ಲಿ ಅಶುದ್ಧಿಯನ್ನು ಹೆಸರಿನಲ್ಲಿ ಕರೆದ್ರು. ಅಲ್ಲೇನು ಕೊಳೆ ಆಗಿರೋಲ್ಲ. ಈಗ ಅಶುದ್ಧಿ ಅಂದರೆ ಕೊಳೆ ಅಲ್ವಾ? ಆ್ಯಕ್ಚುಲಿ ಸಂತೋಷ ಆಗಿರುತ್ತಲ್ಲ, ಸಂತೋಷ ಆಗಿರುತ್ತೆ. ಆದರೆ ಹೆಚ್ಚು ಸಂತೋಷ ಆದಾಗಲೂ ಹೆಚ್ಚು ದುಃಖ ಆದಾಗಲೂ ಅಂದರೆ ಭಾವನೆ ಅನ್ನೋದು ಒಂದು ಮಟ್ಟಕ್ಕಿಂತ ಹೆಚ್ಚಾದಾಗಲ್ಲ ಏನೋ ಒಂದು ಪರಿವರ್ತನೆ ಆಗತ್ತೆ ಅಂತ. ಸೊ ಆ ಟೈಮಲ್ಲಿ ಸ್ವಲ್ಪ ಸಂಯಮ, ಅದು ಸಂಯಮ ಬೇಕಾಗತ್ತೆ ಅದರಲ್ಲಿ ಅಂತ. ಬಹಳ ಮೂಲಭೂತವಾಗಿ ಅಂದರೆ ಅದು ಈ ಆತ್ಮ ಪರಮಾತ್ಮ ಒಂದು ಅವ್ರು ಸೇರೋದು ಅಂತ ಒಂದಿರುತ್ತೆ, ಸಮಾಧಿ ಅಂತ ಒಂದು ಆಗತ್ತೆ. ಯಾವುದೇ ಭಾವ ಅತಿರೇಕದಲ್ಲಾದಾಗ ಅದಾಗಲ್ಲ ಅಂತ. ಹಾಗಾಗಿ ನೀವು ಈಗ ಅಧ್ಯಾತ್ಮದ ಸಾಧನೆ ಅಂತ ಅಂದಾಗ ಅತಿಯಾದದ್ದೆಲ್ಲವನ್ನು ನಿರಾಕರಿಸ್ತಾರೆ ಅವರು. ಅಂದರೆ ಆಹಾರ ವಿಹಾರ ಸಂತೋಷ ದುಃಖ ಎಲ್ಲದನ್ನು ನಿಯಂತ್ರಣದಲ್ಲಿಟ್ಕೊ ಅಂತ, ಒಂದು ಸಂಯಮದಲ್ಲೇ ಹೋಗಬೇಕು ಅಂತ. ಆ ಸಂಯಮ ಹೆಚ್ಚು ಕಡಿಮೆ ಆದ ಕೂಡಲೇ ಅಲ್ಲಿ ಸಮಸ್ಯೆ ಆಗತ್ತೆ ಅಂತ. ಆ ಅಧ್ಯಾತ್ಮದ ಹಿನ್ನೆಲೆಯಲ್ಲಿ ಬಂದಿರೋದು, ಅದು ಅಧ್ಯಾತ್ಮದ ಹಿನ್ನೆಲೆಯಲ್ಲಿ ಬಂದಿರೋದು. ಆಮೇಲೆ ಹೊರಗಡೆ ಏನಾಯಿತು ಅದರ ಬಳಕೆ ಆ ಶೌಚ ಅಶುದ್ಧಿ ಅನ್ನೋ ಥರದಲ್ಲಿ ಹೋಗಿ ಈ ಮೂಲ ಅರ್ಥ ಎಲ್ಲ ಬಿಟ್ಟೋಗಿರೋದ್ರಿಂದ ಏನಾಗೋಯ್ತು, ಅದನ್ನೇನೋ ಭಾಳ ಕೊಳಕು ಅನ್ನೋ ತರಹದಲ್ಲಿ ಹೋಯಿತು. ಆ ಅರ್ಥ ಅಲ್ಲ ಅದು ಒಂದಿಷ್ಟು ಕಾಲ ಕಳೆದ ಮೇಲೆ ಅದು ತನ್ನಷ್ಟಕ್ಕಾಗತ್ತೆ. ಈಗ ಇಷ್ಟು ದಿನ ಅಂತ ಇರುತ್ತೆ, 10 ದಿವಸ 15 ದಿವಸ ಅಂತ ಒಂದೊಂದು ಥರದ ಬೇರೆ ಬೇರೆ ಪದ್ಧತಿಗಳಿವೆ, ಬೇರೆ ಬೇರೆ ಕ್ರಮಗಳಿವೆ. ಇವರು 1 ತಿಂಗಳುಗಳು ಆಚರಿಸ್ತಾರೆ ಅದನ್ನು. 1 ತಿಂಗಳುಗಳು ಸಂತೋಷ ದುಃಖ ಎರಡೂ ವಿಚಲಿತರನ್ನಾಗಿಸುತ್ತೆ ಅನ್ನೋದು ಇದ್ದೇ ಇದೆಯಲ್ಲ. ಈಗ ಒಂದು ಹೊರಗಡೆ ಉದಾಹರಣೆ ಕೊಡೋದು ಅಂದರೆ, ಹಾರ್ಟ್ ವೀಕ್ ಇದ್ದಾಗ ತುಂಬ ದುಃಖದ ಕೇಳಿದ್ರು ಹಾರ್ಟ್ ಅಟ್ಯಾಕ್ ಆಗ್ಬೋದು, ತುಂಬ ಸಂತೋಷದ ವಿಷಯ ಕೇಳಿದ್ರು ಹಾರ್ಟ್ ಅಟ್ಯಾಕ್ ಆಗ್ಬೋದು ಅಂತ ಇದೆಯಲ್ಲ. ಹಾಗಾಗಿ ಭಾವ ಅನ್ನೋದು ಒಂದು ಮಟ್ಟಕ್ಕಿಂತ ಹೆಚ್ಚಾದ ಕೂಡಲೇ ನಮ್ಮ ಮೇಲೆ ಪರಿಣಾಮ ಬೀರುತ್ತೆ ಅನ್ನೋದು ಸತ್ಯ. ಅಂದರೆ ನಾವೀಗ ಹೃದಯದ ಮೇಲೆ ಪರಿಣಾಮ ಬೀರೋದನ್ನಂತೂ ನೋಡಿದ್ದೀವಿ, ವಿಜ್ಞಾನವೂ ಅದನ್ನು ಒಪ್ಪಿಕೊಂಡಿದೆ. ಹಾಗೆ ಅವರೇನು ಹೇಳ್ತಾರೆ ಅಂತ ಅಂದರೆ ಪ್ರಾಚೀನರು, ಅದು ನಿನ್ನ ಅಂತರಾತ್ಮದ ಮೇಲೆ ಒಂದು ಪರಿಣಾಮ ಬೀರ್ತಾ ಇರುತ್ತೆ, ಹೊರಗಡೆಯ ಅತಿಯಾದದ್ದೆಲ್ಲವೂ ಪರಿಣಾಮ ಬೀರ್ತಾ ಇರುತ್ತೆ ಅಂತ. ಹಾಗಾಗಿ ಇಡೀ ಅಧ್ಯಾತ್ಮದ ಹಾದಿಯಲ್ಲಿ ಅವರು ನಿರಾಕರಿಸೋಲ್ಲ, ಸಂಯಮವನ್ನು ಹೇಳ್ತಾ ಹೋಗ್ತಾರೆ. ಈಗ ಇಂದ್ರಿಯ ಸಂಯಮ ಅನ್ನೋದನ್ನೇ ದೊಡ್ಡದಾಗಿ ಹೇಳ್ಕೊಂಡು ಹೋಗ್ತಾರೆ. ನೋಡಬೇಡ ಅಂತ ಹೇಳೋಲ್ಲ, ಅದ್ರ ಮೇಲೆ ಒಂದು ಕಂಟ್ರೋಲ್ ಇರಲಿ. ಕೇಳಬೇಡ ಅಂತ ಹೇಳಲ್ಲ, ಅದ್ರ ಮೇಲೆ ಒಂದು ಕಂಟ್ರೋಲ್ ಇರಲಿ. ತಿನ್ನಬೇಡ ಅಂತ ಹೇಳಲ್ಲ, ಅದ್ರ ಮೇಲೆ ಒಂದು ಕಂಟ್ರೋಲ್ ಇರಲಿ ಅಂತಲೇ ಹೇಳ್ತಾ ಹೋಗ್ತಾರೆ. ಯಾಕೆಂದರೆ ಯಾವುದು ಏರುಪೇರಾದರೂ ಅದು ಒಳ್ಳೆಯದಾಗಿರ್ಬೋದು ಕೆಟ್ಟದ್ದಾಗಿರ್ಬೋದು, ಯಾವುದು ಹೆಚ್ಚಾದರೂ ಅದು ಅಲ್ಲಿ ಏನೋ ಒಂದು ಪರಿಣಾಮ ಬೀರುತ್ತೆ ಅಂತ. ಆಮೇಲೆ ಇವ್ರು ನೋಡಿ, ಅಂದರೆ ದುಃಖ ಪಡೋಕ್ಕೆ ಅಥವಾ ಶೋಕ ಪರ್ವ ಮುಗಿದ ಮೇಲೆ ಅವರು ಸೂತಕ ಆಚರಿಸೋಕ್ಕೆ 1 ತಿಂಗಳು ಟೈಮ್ ತೊಗೊಂಡ್ರು. ಅಂದರೆ ನನಗೆ ಅವ್ರ ಬಗ್ಗೆ ಏನೋ ಒಂದು ಇಷ್ಟ ಆಗುತ್ತೆ ಅಂದರೆ, ಈ ಇಡೀ ಕಾಲಘಟ್ಟದ ಜನರ ಬಗ್ಗೆ ಅವರು ಎಲ್ಲವನ್ನೂ ಇಡಿಯಾಗಿ ಮಾಡ್ತಾರೆ.
ಇಡಿಯಾಗಿ ಅನುಭವಿಸ್ತಾರೆ. ಹೌದು. ಒಂದು ತಿಂಗಳ ಕಾಲ ನಾನು ಹೊರಗಡೆ ಅಂದ್ರೆ ನೋಡಿ, ಅವ್ರಿಗೆ ರಾಜ್ಯ ಸಿಕ್ಕಿದೆ, ರಾಜ್ಯ ಆಗ್ಬೇಕು, ಆಡಳಿತ ತಗೋಬೇಕು ಅನ್ನೋದಿರುತ್ತೆ ಒಂದು ರಾಜ್ಯ ಹರ್ಷು. ಬಟ್ ಅದಲ್ಲ ಅಂದ್ರೆ, ಬಟ್ ಯಾಕಂದ್ರೆ ದುಃಖದಲ್ಲಿ ಇದಾರೆ ಅವ್ರೆ. ಬಟ್ ಆ ದುಃಖವನ್ನು ಅನುಭವಿಸೋಕ್ಕೆ ಅಥವಾ ಅದರಿಂದ ಹೊರಗಡೆ ಬರೋಕೆ ಒಂದು ತಿಂಗಳು ಟೈಮ್ ತಗೊಂಡು ಆಮೇಲೆ ಹೋಗೋದಿದೆಯಲ್ಲ, ಇಟ್ಸ್ ಅಂದರೆ ನಾವು ತುಂಬ ಹೊರಗಡೆಯಿಂದ ಅಂತ ನೋಡಿದ್ರು ಆ ವಿಧಿವಿಧಾನಗಳನ್ನೆಲ್ಲ ಬಿಟ್ಟು ನೋಡಿದ್ರು ಮಾನಸಿಕವಾಗಿ ಕೂಡ ಒಂದು ತಿಂಗಳು ಅದನ್ನು ಕಡಿಮೆ ಮಾಡ್ಕೊಂಡು ಇನ್ನೊಂದು ಕೆಲಸಕ್ಕೆ ಹೋಗು ಅಂತ ಗಡಿಬಿಡಿ ಯಾಕೆ ಮಾಡ್ಕೊಳತ್ತೀಯ ಅಂತ. ಅಂದರೆ ಆ ಒಂದು ತಿಂಗಳಲ್ಲಿ ಏನಾಗುತ್ತೆ, ಇವರೆಲ್ಲರೂ ಹೊರಗಡೆ ಇದ್ದಾರಲ್ಲಿ, ಧೃತರಾಷ್ಟ್ರಾದಿಗಳು ಇದ್ದಾರೆ, ಎಲ್ಲರೂ ಇರ್ತಾರೆ. ಎಲ್ಲರೂ ಇದ್ದಾಗ ಏನು ಮಾಡ್ತಾರೆ, ಮಾತುಕತೆಗಳು ಬರುತ್ತೆ, ಏನೋ ಬರುತ್ತೆ, ಅದನ್ನು ಆಡ್ತಲೂ ಈಗ ಅದು ನಿಧಾನ ಕಡಿಮೆ ಆಗ್ತಾ ಹೋಗುತ್ತೆ. ಇವತ್ತಿನಗಿಂತ ನಾಳೆ, ನಾಳೆಗಿಂತ ನಾಡಿದ್ದು ಒಂದು ತಿಂಗಳು ಮುಗಿದು ಅವರು ಎಂದಿನ ಬದುಕಿಗೆ ಹೋಗುವಾಗ ಸಹಜವಾಗಿ ಫ್ರೆಶ್ ಆಗಿರ್ತಾರೆ. ಫ್ರೆಶ್ನೆಸ್ ಬಂದುಬಿಟ್ಟಿರುತ್ತೆ ಅವರಿಗೆ. ಅಂದರೆ ಒಂದು ಹೊಸತನ ಅನ್ನೋದು ಆಗ್ಬಿಟ್ಟಿರುತ್ತೆ. ನಾವೇನು ಮಾಡ್ಕೋತಾ ಇದ್ದೀವಿ ಅಂಥದಕ್ಕೆಲ್ಲ ಸಮಯವನ್ನು ಕಟ್ ಮಾಡ್ಕೊಂಬಿಟ್ಟಿದ್ದೀವಿ. ಮಾರನೇ ದಿನ ಬೆಳಗ್ಗೆನೆ ನಮ್ಮ ಎಂದಿನ ದಿನಚರಿಗೆ ಹೋಗ್ತೀವಿ. ಅಲ್ಲೇನಾಗುತ್ತೆ, ಮನಸ್ಸಿನೊಳಗೆ ಅದಿರುತ್ತೆ, ಹೊರಗಡೆ ಈ ಕ್ರಿಯೆ ಮಾಡ್ತಾ ಇರ್ತೀವಿ. ಹಾಗಾಗಿ ಆತ್ಲಾಗ ದುಃಖನೂ ಅನುಭವಿಸಿ ಮುಗಿಯಲ್ಲ, ಈ ಕಡೆ ಈ ಕೆಲಸನೂ ಚೆನ್ನಾಗಿ ಮಾಡೋಕ್ಕಾಗಲ್ಲ. ನನಗೊಂದು ಇನ್ಸಿಡೆಂಟ್ ಏನು ಬರುತ್ತೆ ಸರ್. ನಮ್ಮ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆದಾಗ ಅವ್ರ ಮಗ ತೀರ್ಕೊಂಡ್ರು, ರಾಕೇಶ್ ಸಿದ್ದರಾಮಯ್ಯ. ನಾನು ಅದನ್ನು ತುಂಬ ನೋಡಿದೆ. ಅಂದರೆ ಒಬ್ಬ ಹಳ್ಳಿಯ ವ್ಯಕ್ತಿ, ಬೇಸಿಕಲಿ ಸಿದ್ದರಾಮಯ್ಯನ ಹುಂಡಿಯಿಂದ ಬಂದಂಥವ್ರು, ಅವ್ರ ದುಃಖ ಎಷ್ಟು ಒಂದು ಅದನ್ನು ಅನುಭವಿಸಿದ್ರು ಅಂದರೆ ನಾನು ನೋಡ್ತಾ ಇದ್ದೆ. ಭಾಳ ದುಃಖ ಆಗಿತ್ತು ಅವ್ರಿಗೆ. ಅವ್ರು ಹೋಗಿದ್ದರು ಅಲ್ಲಿ ಯಾವುದೋ ದೇಶಕ್ಕೆ, ವಾಪಸ್ ಕರ್ಕೊಂಡು ಬಂದರು. ಆಮೇಲೆ ಅಂತ್ಯ ಸಂಸ್ಕಾರ ಆಯಿತು. ಮಂಗಳವಾರ ನನಗೆ ನೆನಪಿರೋಂಗೆ ಮಂಗಳವಾರ ಅಂತ್ಯ ಸಂಸ್ಕಾರ ಆಯಿತು. ಅವರು ಒಂದು ದಿನ ರಜೆ ತೊಗೊಂಡ್ರು, ಬುಧವಾರ ಅವ್ರಿಗೆ ಯಾವ ಸಾರ್ವಜನಿಕರಿಗೆ ಅವರು ಇದು ಒಂದು ಅಪಾಯಿಂಟ್ಮೆಂಟ್ ಕೊಡಲಿಲ್ಲ, ಯಾವ ಮೀಟಿಂಗ್ಗಳನ್ನ ಮಾಡಲಿಲ್ಲ, ಏನೂ ಮಾಡಲಿಲ್ಲ. ಒಂದು ದಿನ ಬಿಟ್ಟು ಮಾರನೇ ದಿನ ಮತ್ತೆ ಅವರು ಕೆಲಸಕ್ಕೆ ಹಾಜರಾಗ್ತಾರೆ. ನಾನು ಅದನ್ನು ಅಬ್ಸರ್ವ್ ಮಾಡಿದೆ. ಅಂದರೆ ಒಬ್ಬ ವ್ಯಕ್ತಿ ಅಂದರೆ ಅಷ್ಟು ಗಟ್ಟಿಗರು ಇರ್ತಾರೆ ಅವರು. ಅಂದರೆ ಬೇಸಿಕಲಿ ರಾಜಕಾರಣಿಗಳು ಗಟ್ಟಿಗರು ಇರ್ತಾರೆ ಅವರು. ಬಟ್ ಅಂದರೆ ಮಗನ ಸಾವಿನ ದುಃಖವನ್ನು ಕೂಡ ಒಂದು ದಿನದಲ್ಲಿ ಅವರು ವಾಪಸ್, ದುಃಖ ಒಳಗಡೆ ಇರುತ್ತೆ, ತೋರ್ಸೋಕ್ಕಾಗಲ್ಲ, ಬೇರೆ ವಿಚಾರ. ಸುಮ್ಮನೆ ನೆನಪು ಬಂತು ನನಗಿದು. ಅಂದರೆ ನಾವೆಲ್ಲರೂ ಕೂಡ ಹೀಗೆ ಆಗಿದ್ದೀವಿ ಆಲ್ಮೋಸ್ಟ್ ಅಲ್ವಾ. ಇವನ್ ನಗರ ಕೂಡ ಏನೋ ಒಂದು ಘಟನೆ ಆಗುತ್ತೆ, ಆಮೇಲೆ ಮತ್ತೆ 2 ದಿನಗಳಲ್ಲಿ ಮತ್ತೆ ಹಳ್ಳಿಗೆ ಬರುತ್ತೆ. ಅಂದರೆ ನಮ್ಮ ಇಡೀ ಸ್ಟ್ರಕ್ಚರ್ ಹೆಂಗೆ ಮಾಡ್ಕೊಂಡಿದ್ದೀವಿ ಅಂದರೆ, ನಾವು ಅಷ್ಟೆಲ್ಲ ಹೊತ್ತು ಅದನ್ನು ಬೇರೆ ಮಾಡೋಕ್ಕೆ ನಮ್ಮ ಹತ್ರ ಸಾಧ್ಯನೇ ಇಲ್ಲ. ನಾವು ನಮ್ಮ ಎಂದಿನ ಕ್ರಮಕ್ಕೆ ಅಷ್ಟು ಬೇಗ ವಾಪಸ್ ಬರಬೇಕಾಗತ್ತೆ. ಈಗ ಅವರು ಮುಖ್ಯಮಂತ್ರಿ, ಅವ್ರು ಹಿಂಗೆಲ್ಲ ರಜೆ ತಗೊಳಕ್ಕೆ ಬರೋದೇ ಇಲ್ಲ ಇವತ್ತಿನ ರಾಜಕಾರಣದಲ್ಲಿ. ಅವತ್ತಿನ ರಾಜಕಾರಣ ಹೆಂಗಿತ್ತು ಅಂದರೆ, ಈಗ ಇವರು ಒಂದು ತಿಂಗಳು ತಾನು ಹೊರಗಿದ್ರೆ ಅಲ್ಲೇನಾಗ್ಬಿಡತ್ತೋ ಅನ್ನೋ ಸಮಸ್ಯೆಗಳಿರಲಿಲ್ಲ. ಇವತ್ತು ಹಂಗೆ ಮಾಡೋಕ್ಕಾಗಲ್ವಲ್ಲ, ಅದು ಬಹಳ ಕಷ್ಟ ಇದೆ. ಅವರು ಮಧ್ಯದಲ್ಲಿ ನಡುವೆ ಒಂದು ರಜೆ ತಗೊಳಕ್ಕೆ ಕೂಡ ಆಗಲ್ಲ. ಈಗ ಒಂದು ಸರ್ ನಿಮಗೂ ನೆನಪಿರ್ಬೋದು, ಒಂದು 20-25 ವರ್ಷದ ಹಿಂದಿನ ರಾಜಕಾರಣದಲ್ಲಿ ಮುಖ್ಯಮಂತ್ರಿ, ಇವರು ಪ್ರಧಾನಮಂತ್ರಿ ಕೂಡ ಒಂದಿಷ್ಟು ದಿವಸ ರಜಕ್ಕೆ ಹೊರಗಡೆ ಹೋದ್ರು ಅನ್ನೋ ಮಾತೆಲ್ಲ ಬರ್ತಾ ಇತ್ತಲ್ಲ. ಶಿಮ್ಲಾಗ್ ಹೋದ್ರು ವಿಹಾರಕ್ಕೋಸ್ಕರ, ರಾಜೀವ್ ಗಾಂಧಿ ಎಲ್ಲೋ ವಿಹಾರಕ್ಕೆ ಒಂದು 5 ದಿವಸ ಹೋದ್ರು ಅಂತ ಅನ್ನೋದಾಗ್ಲಿ. ಇವರು NTR ಬಗ್ಗೆ ದೊಡ್ಡ ಕಥೆನೇ ಇದೆ. NTR ರಜೆ ತಗೊಂಡು ಅಲ್ಲಿ ಹೋದಾಗ ಇಲ್ಲಿ ಅಧಿಕಾರ ಚೇಂಜ್ ಆಗೋಗಿತ್ತು. ಮೇ ಬಿ ಚಂದ್ರಬಾಬು ನಾಯ್ಡು ಅವರು ಇದಾಗಿದ್ದ ಅವಾಗಲೇ ಅಂತ ಅನ್ಸುತ್ತೆ. ಅಂದ್ರೆ ಒಂದು ವಾತಾವರಣ ಇತ್ತು. ಇವತ್ತಿನ ವಾತಾವರಣ ಹೇಗಿದೆ, ಅವ್ರು ಒಂದು ದಿವಸನೂ ರಜೆ ತಗೊಂಡು ಕೂರಕ್ಕೆ ಬರೋಲ್ಲ ಯಾರು. ಹಾಗೆ ಇವ್ರ ಕಾಲದಲ್ಲಿ ಅದು ಇನ್ನೂ ಚೆನ್ನಾಗಿತ್ತು, ಆ ಕಾಲದ ಜನರಲ್ಲಿ ಅಂತಂದರೆ ಏನೂ ಆಗ್ತಾ ಇರಲಿಲ್ಲ, ಅವರವರಷ್ಟಕ್ಕೆ ಹೊರಗಡೆ ಇರ್ತಾ ಇದ್ದರು. ಹಾಗಾಗಿ ಮಾಸಮೇಕಂ ಬಹಿಃಪುರಾತ್, ಹೊರಗಡೆನೇ ಇದ್ದರು. ಹೀಗೆ ಇರುವಾಗ ಅದಾಗಿ ಶುದ್ಧ ಅಲ್ಲಾಗಿ 1 ತಿಂಗಳಾದ ಮೇಲೆ ಶುದ್ಧ ಅಲ್ಲಾಗಿ ಆದಮೇಲೆ ಯುಧಿಷ್ಠಿರನನ್ನು ಭೇಟಿ ಮಾಡೋದಕ್ಕೆ ಅಂತ ಒಂದಿಷ್ಟು ಸಿದ್ಧ ಪುರುಷರು ಬರ್ತಾರೆ. ಅಭಿಜಗ್ಮುರ್ಮಹಾತ್ಮಾನ ಸಿದ್ಧಾ ಬ್ರಹ್ಮರ್ಷಿ ಸತ್ತಮಾಹ, ಬ್ರಹ್ಮರ್ಷಿಗಳ ಮಟ್ಟದ ಸಿದ್ಧ ಪುರುಷರು ಒಂದಿಷ್ಟು ಜನ ಬರ್ತಾರೆ. ವ್ಯಾಸರು, ನಾರದರು, ದೇವಲರು, ದೇವಸ್ಥಾನ ಅಂತ ಒಬ್ಬ ಮಹರ್ಷಿ, ಕಣ್ವ ಮಹರ್ಷಿಗಳ ಶಿಷ್ಯರು, ಇನ್ನೂ ಬೇಕಾದಷ್ಟು ಜನ ವಿದ್ವಾಂಸರು, ವಿವೇಕಿಗಳು, ಬೇರೆ ಬೇರೆ ಥರದವರು, ಗೃಹಸ್ಥ ಸ್ನಾತಕ ಸರ್ವೇ ದದೃಶ ಕುರು ಸತ್ತಮಂ, ಕೆಲವರು ಗೃಹಸ್ಥರು, ಕೆಲವರು ಗೃಹಸ್ಥರ ಅಲ್ಲದೇ ಇರುವವರು, ಇವರೆಲ್ಲ ಬಂದು ಯುಧಿಷ್ಠಿರನನ್ನು ಭೇಟಿ ಮಾಡ್ತಾರೆ. ಕಣ್ವ ಮಹರ್ಷಿಗಳಂದ್ರೆ ಅವರು ಅದೇ ಕಣ್ವನೇ, ಅವ್ರು ಇನ್ನೂ ಇದ್ದಾರೆ. ಹಾಂ, ಅವರು 6 ಮಹರ್ಷಿಗಳೆಲ್ಲರೂ ಎಷ್ಟೋ ಕಾಲ ಅವರ ಹೆಸರುಗಳು ಬರುತ್ತೆ. ಶಕುಂತಲೆ ಅಂದರೆ ಇವರ ವಂಶದ ಬಹಳ ಹಿಂದಿನ ದೊರೆಯ ಭರತನ ತಾಯಿ ದುಷ್ಯಂತನ ಹೆಂಡತಿ. ಅದೇ ಕಣ್ಣೂರು ಇನ್ನೂ ಇದ್ದಾರೆ. ಹಾಂ, ಆ ಋಷಿಗಳದ್ದೆಲ್ಲ ಹಾಗೇ ಬರುತ್ತೆ. ಕೆಲವರ ಬಗ್ಗೆ ಅವರ ಪರಂಪರೆ ಅಂತಲೂ ಮಾತಾಡ್ತಾರೆ, ಆದರೆ ಕೆಲವರ ಬಗ್ಗೆ ಅದೇ ಅವರೇನೇ ಅಂತಲೇ ಉಲ್ಲೇಖಿಸ್ತಾರೆ.
ಅಂದರೆ ಆ ಮಗ ಮೊಮ್ಮಗ ಅವರಿಗೆ ಅದೇ ಹೆಸರು ಇಟ್ಕೊಳ್ತಾ ಹೋಗ್ತಾ ಇದ್ರು, ಹಾಗೆ ಅವರನ್ನೇ ಹಾಕಿ ಕರೀತಾರೆ ಅಂತಲೂ ಕೆಲವು ಕಡೆಯಲ್ಲೂ ಉಲ್ಲೇಖ ಬರುತ್ತೆ. ವಸಿಷ್ಠರು ಅಂತಂದಾಗ ಅದೇ ವಸಿಷ್ಠರ, ರಾಮನ ಕಾಲದಲ್ಲಿದ್ದ ವಸಿಷ್ಠರೇ ಇನ್ನೊಂದು ಕಡೆ ಕಾಣಿಸ್ಕೊಂಡ್ರೆ ಅದು ಹೆಂಗೆ ಅಂತೆಲ್ಲ ಬಂದಾಗ, ಉಳಿದಂತೆ ಈ ಥರದವರು ಅಂತ ಬಂದಾಗ ಇರುತ್ತೆ, ಈ ಹೆಸರುಗಳೇ ಇರುತ್ತೆ. ಈ ಪರಶುರಾಮರೇ ಬಂದ್ರಲ್ಲ, ಪರಶುರಾಮರು ಇಲ್ಲಿ ಬಂದ್ರಲ್ಲ, ಭೀಷ್ಮನಿಗೆ ಗುರು ಆಗಿದ್ದರು, ಅಂಬೆ ಪ್ರಕರಣದಲ್ಲಿ ಬಂದ್ರಲ್ಲ, ಅವ್ರು ರಾಮನ ಜೊತೆಗಿದ್ದವರು ಆ ಕಾಲದಲ್ಲಿ. ಹಾಗಾಗಿ ಇಲ್ಲಿ ತುಂಬ ಜನರ ಈ ಇದಿದೆಯಲ್ಲ, ಆಯುಷ್ಯ ಇದೆಯಲ್ಲ, ಅದು ನಿಮಗೂ ತುಂಬ ಪ್ರಶ್ನಾರ್ಹ ಆಗತ್ತೆ. ಇದು ಏನಿದು ಅಂತ ಅವ್ರು ಹೇಳೋ ಸಂಖ್ಯೆ, ಅವ್ರು ಹೇಳುವ ಸುದೀರ್ಘ ಕಾಲಘಟ್ಟ, ಎರಡನ್ನೂ ಭಾಳ ಕಷ್ಟ ಆಗುತ್ತೆ ಅದು. ನಿಜ ನಿಜ ನಿಜ. ಆಮೇಲೆ ಬದುಕಿದಾರೆ ಅನ್ನೋದು ಒಂದು, ಆಮೇಲೆ ವಯಸ್ಸಾದ್ಮೇಲೆ ಅಂದರೆ ವಯಸ್ಸಾಗ್ತಾ ಆಗ್ತಾ ಆಗ್ತಾ ವೃದ್ಧರಾಗ್ತಾರಲ್ವಾ, ಅವು ಇಲ್ಲಿ ಬಂದಿದ್ದಾರೆ. ಅಂದರೆ ಅವರು ಆ ವೃದ್ಧಾಪ್ಯ ಕೂಡ ಬಂದಿಲ್ಲ ಅಂತ ಅರ್ಥ. ಅಂದರೆ ಹೌದೌದು. ಈ ಋಷಿಗಳ ವಿಷಯದಲ್ಲಿ ಅವರಿಗೆ ವೃದ್ಧಾಪ್ಯ ಬಾಧಿಸ್ತು ಅನ್ನುವ ಒಂದೇ ಒಂದು ಘಟನೆಯನ್ನು ಎಲ್ಲೂ ಹೇಳಲ್ಲ. ಅವರು ಅವರ ತಪಸ್ಸಿನ ಕಾರಣದಿಂದ, ತಪಸ್ಸು ಅಂತ ಅಂದರೆ ಇದರ ತಪಸ್ಸು ಅಂತ ಮಾತ್ರ ಅಲ್ಲ, ಆಹಾರ ವಿಹಾರ ಎಲ್ಲವೂ ಅವ್ರದ್ದೊಂದು ಕ್ರಮವತ್ತತೆ ಇರ್ತಾ ಇತ್ತಲ್ಲ, ಅದರಿಂದಾಗಿ ಅವರಿಗೆ ವಯಸ್ಸಾಗಿದ್ರೂ ಕೂಡ ದೇಹದಲ್ಲಿ ಶಕ್ತಿ ಕುಂದಿರ್ತಾ ಇರಲಿಲ್ಲ ಅನ್ನೋ ತರಹನೇ ಕಾಣಿಸ್ಕೊಳ್ಳುತ್ತೆ. ಅವ್ರು ಹಂಗೆ ನಡ್ಕೊಂಡೇ ಹೋಗ್ತಾ ಇರ್ತಾರೆ, ಎಲ್ಲೆಲ್ಲಿಂದ ಎಲ್ಲಿಗೋ ಅದೆಲ್ಲ ಮಾಡ್ತಾ ಇರ್ತಾರೆ. ಯುದ್ಧನೇ ಮಾಡ್ತಾರಲ್ಲ ಎಷ್ಟೋ ಜನ, ಭೀಷ್ಮಾದಿಗಳು, ದ್ರೋಣರು, ಭೀಷ್ಮನ ಚಿಕ್ಕಪ್ಪ. ಸೊ ಸ್ನೇಹಿತರೆ, ಈಗ ಈ ಸಿದ್ಧರು, ಸಿದ್ಧಪುರುಷರು ಇವರೆಲ್ಲ ಬಂದು ಏನು ಮಾತಾಡ್ತಾರೆ ಅನ್ನೋದನ್ನು ನಾವು ನೋಡೋಣ. ಜೊತೆಗೆ ಒಂದು ಪ್ರಸಿದ್ಧವಾದ ಕಥೆ ಇದೆ. ಕುಂತಿ ಯುಧಿಷ್ಠಿರನಿಗೆ ಈ ಥರ ನಿನ್ನ ಅಣ್ಣ ಈ ಕರ್ಣ ಅಂತ ಹೇಳಿದಾಗ ಶಾಪ ಕೊಟ್ಟದ ಕಥೆ ಇದೆ. ನನಗದು ತಲೆಗೆ ಬಂದಿರಲಿಲ್ಲ, ಬಟ್ ಸರ್ನೇ ನೆನಪು ಮಾಡಿದ್ರು ಅದನ್ನು. ಆ ಒಂದು ಶಾಪದ ಕಥೆ ಕೂಡ ಮುಂದೆ ಬರುತ್ತೆ ಅನ್ನೋದರ ಮುಂದಿನ ಭಾಗದಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಸೊ ಮುಗಿಸೋಕ್ಕಿಂತ ಮುಂಚೆ ವಿದ್ವಾನ್ ಜಗದೀಶ್ ಶರ್ಮಾ ಸಂಪತ್ ಸರ್ಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಸರ್. ಥ್ಯಾಂಕ್ ಯು ವೆರಿ ಮಚ್. ಸೊ ಸ್ನೇಹಿತರೆ, ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಪ್ರಶ್ನೆಗಳಿದ್ರೆ ಅದನ್ನು ಕೂಡ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ನೋಡ್ತಾರೆ ಗೌರಿ ಶಕ್ತಿ ಸ್ಟುಡಿಯೋ, ನೋಡ್ತಾರೆ ಮಹಾಭಾರತ ರಹಸ್ಯಗಳು, ದ ಸೀಕ್ರೆಟ್ಸ್ ಆಫ್ ಮಹಾಭಾರತ. ನಮಸ್ಕಾರ.